1 ಚಮಚ ಈ ಹಿಟ್ಟನ್ನು ಮುಖಕ್ಕೆ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಮುಖ ಕಾಂತಿಯುಕ್ತಗೊಳ್ಳುತ್ತೆ. ಅದು ಯಾವ ಹಿಟ್ಟು ಅಂತ ಹೇಳಿದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟಿಗೆ ಒಂದಷ್ಟು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಇನ್ನಷ್ಟು ಕಾಂತಿಯುಕ್ತಗೊಳ್ಳುತ್ತೆ. 1 ಚಮಚ ಕಡಲೆ ಹಿಟ್ಟಿಗೆ ಹಸಿ ಹಾಲನ್ನು ಮಿಕ್ಸ್ ಮಾಡಿ ಆ ಪೇಸ್ಟನ್ನು ಮುಖಕ್ಕೆ ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಬಿಡಬೇಕು. ಡ್ರೈ ಆದ ನಂತರ ತಣ್ಣೀರಿನಿಂದ ಮುಖ ತೊಳಿಬೇಕಾಗತ್ತೆ. ಮತ್ತು ಅದೇ 1 ಚಮಚ ಕಡಲೆ ಹಿಟ್ಟಿಗೆ ಟೊಮೆಟೊ ರಸ ಅಥವಾ ರೋಸ್ ವಾಟರ್ ಅಥವಾ ನಿಂಬೆಹಣ್ಣಿನ ರಸ ಇದನ್ನು ಸಹ ಮಿಶ್ರಣ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ನಂತರ ತಣ್ಣನೆಯ ನೀರಿನಿಂದ ತೊಳಿಬೇಕಾಗತ್ತೆ. ಮತ್ತೊಂದು ವಿಧಾನ ಕಡಲೆ ಹಿಟ್ಟಿಗೆ ಮೊಸರು, ಜೇನುತುಪ್ಪ ಈ ಎಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ಡ್ರೈ ಆದ ನಂತರ ತೊಳೆಯೋದ್ರಿಂದ ಮುಖ ನೈಸರ್ಗಿಕವಾಗಿ ಕಾಂತಿಯುಕ್ತಗೊಳ್ಳುತ್ತೆ. ಹೀಗೂ ಸಹ ಮಾಡಬಹುದು. ಕಡಲೆ ಹಿಟ್ಟಿಗೆ 1 ಚಮಚ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಈ ಎರಡರನ್ನು ಮಿಶ್ರಣ ಮಾಡಿ ಇದನ್ನು ಸಹ ನಾವು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಬಹುದಾಗಿದೆ. ಇನ್ನು ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತ ಹೇಳಿದ್ರೆ ಅರಿಶಿನ ಮತ್ತು ಕಡಲೆ ಹಿಟ್ಟು ಇದರ ಮಿಶ್ರಣವನ್ನು ಮುಖಕ್ಕೆ ಹಚ್ಚೋದ್ರಿಂದ ಸುಕ್ಕು ಸಹ ನಿವಾರಣೆ ಆಗುತ್ತೆ. ಹಾಗೆ ಮುಖದಲ್ಲಿರುವ ಕಲೆ ಮೊಡವೆಗಳು ಸಹ ನಿವಾರಣೆ ಆಗುತ್ತೆ. ಸೊ ನಾವು ಕಡಲೆ ಹಿಟ್ಟಿಗೆ ಅರಿಶಿಣ, ಮೊಸರು, ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್, ನಿಂಬೆ ರಸ ಹೀಗೆ ವಸ್ತುಗಳನ್ನ ಮಿಶ್ರಣ ಮಾಡಿ ಹಚ್ಚೋದ್ರಿಂದ ನೈಸರ್ಗಿಕವಾಗಿ ನಮ್ಮ ತ್ವಚೆಯು ಕಾಂತಿಯುತಗೊಳ್ಳುತ್ತೆ.